ಒಂದು ವರ್ಷನ 2 ವರ್ಷನ ಅಷ್ಟೇ ಸೀನಿಯರ್. ಅದು ಆಮೇಲೆ ಪತ್ರಿಕೋದ್ಯಮಕ್ಕೆ ಬಂದ್ವಿ. ಆ ಅದಕ್ಕೆ ಹೇಳಿದ್ದು 1-2 ವರ್ಷ ಅಷ್ಟೇ ಸೀನಿಯರ್. ಪತ್ರಿಕೋದ್ಯಮದಲ್ಲೂ ಕೂಡ ಅವರು ನಮ್ಗಿಂತನೂ 1-2 ವರ್ಷ ಸೀನಿಯರ್. ಆಮೇಲೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಪತ್ರಿಕೋದ್ಯಮ ಆರಂಭ ಮಾಡಿದ್ದು ಒಂದೇ ಪತ್ರಿಕೆಯಲ್ಲಿ ಕೂಡ. ಹಾಗಾಗಿ ನನ್ನ ಆತ್ಮೀಯರಾದಂತ ರವೀಂದ್ರ ಭಟ್ಟ ಐಂಕೈ ಅವರೇ, ನನ್ನ ಆತ್ಮೀಯರಾದಂತ MR ವೆಂಕಟೇಶ್ ಅವರೇ ಗೌರವಾನ್ವಿತ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಸನ್ಮಾನ. ಇಲ್ಲಾಂತಂದ್ರೆ ಸಾಮಾನ್ಯವಾಗಿ ಈ ಸನ್ಮಾನಕ್ಕಿಂತನೂ ಪತ್ರಕರ್ತರಿಗೆ ಮಂಗಳಾರತಿ ಎತ್ತೋರೆ ಜಾಸ್ತಿ. ಅದು ಈಗ ಸೋಷಿಯಲ್ ಮೀಡಿಯಾಗಳು ಬಂದ್ಮೇಲಂತೂ ಈಗ ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಕಂಡ ತಕ್ಷಣ ಅದು ಯಾರೋ ಬಹಳ ಜನ ಕೋಪದಿಂದ ನುಡಿಯೋದನ್ನ ನೋಡಿದ್ರೆ ನಾವ್ ಏನ್ ಮಾಡ್ತಿದೀವ ಅಂತ ನಮ್ಗೆ ಅನ್ಸುತ್ತೆ. ನಾವೇನೋ ಒಳ್ಳೇದಾಗ್ಲಿ ಅಂತ ಹೇಳಿ ಪತ್ರಿಕೆಗೆ ಬರ್ತೀವಿ, ನಮಗೆ ಏನು ಸರಿ ಅಂತ ಅನಿಸ್ತದೆ ಅನ್ನೋ ಸಮಾಜಕ್ಕೆ ಕೊಡ್ತಿರ್ತೀವಿ. ಇಷ್ಟೊಂದು ಮಾಡ್ತಿದ್ರು ಕೂಡ ಇವ್ರು ಇಷ್ಟೊಂದು ಜನ ಮಂಗಳಾರತಿ ಎತ್ತಾರಲ್ಲ ಅಂತ ಅವಾಗ ಅನಿಸ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವತ್ತು ನಾಗರಿಕರೆಲ್ಲ ಸೇರಿ ನೀವು ಮಾಡ್ತಾ ಇರುವಂತಹ ಕೆಲಸಗಳು ಸರಿಯಾಗಿದೆ ಅಂತ ಹೇಳಿ ಶಿವಾನಂದ ತಗಡೂರು ಅವ್ರನ್ನ ಸನ್ಮಾನ ಮಾಡಿಸ್ತಾ ಇರುವಂತದ್ದು ಬಹಳ ಅರ್ಥಪೂರ್ಣವಾದದ್ದು ಹಾಗೂ ಮಹತ್ವವಾದದ್ದು. ಅದ್ರ ಜೊತೆಯಲ್ಲಿ ಅವರಿಗೆ ಲೋಹಿಯಾ ಪ್ರಶಸ್ತಿಯನ್ನು ಕೂಡ ಇವತ್ತು ನೀಡ್ತಾ ಇರುವಂತದ್ದು ಕೂಡ ಒಂದು ಗಮನೀಯ ವಿಚಾರಣೆ. ನಾನು ಒಂದ್ ಕ್ಷಣ ಅನ್ಕೊಂಡೆ, ಲೋಹಿಯಾ ಅವರ ಪ್ರಶಸ್ತಿಯನ್ನ ಇವ್ರಿಗೆ ಯಾಕೆ ಕೊಡ್ತಿದ್ದಾರೆ ಅಂತ ಹೇಳಿ. ಆಮೇಲೆ ಅನ್ನಿಸ್ತು, ಲೋಹಿಯಾ ಅವ್ರಿಗೂ ಕೂಡ ಪತ್ರಿಕೋದ್ಯಮದ ಸಂಬಂಧ ಇದೆ, ಸಾಮಾಜಿಕ ಕಳಕಳಿಯ ಒಂದು ಭಾರತದಲ್ಲಿರುವಂತಹ 2 ಸೋಷಿಯಲಿಸ್ಟ್ ಬಿಗ್ಗೆಸ್ಟ್ ಪರ್ಸನಾಲಿಟೀಸ್ ಏನಿದ್ದಾರೆ, JP ಅಂಡ್ ಲೋಹಿಯಾ, ಅವರು ಸಾಮಾಜಿಕ ಕಳಕಳಿ ಇಟ್ಕೊಂಡೇ ಕೆಲಸ ಮಾಡ್ತಿದ್ರು. ಹಾಗಾಗಿ ಒಂದು ವ್ಯಕ್ತಿಗೆ ಈ ನೀಡ್ತಾ ಇರುವಂತಹ ಪ್ರಶಸ್ತಿ ಸರಿಯಾಗಿದೆ ಅಂತ ಅನಿಸ್ತು. ಲೋಹಿಯಾ ಅವರು ಕೂಡ ಹಾಗೇನೆ ಆಗಿನ ಕಾಲದಲ್ಲೇನೆ ಅವರು ಪತ್ರಿಕೆಯನ್ನ ಎಡಿಟ್ ಮಾಡ್ತಿದ್ರು, ಅವರೇ ಒಂದು ಸಂಪಾದಕರಾಗಿದ್ರು ಕೂಡ. ಅದ್ರ ಜೊತೆಯಲ್ಲಿ ಅಂಡರ್ ಗ್ರೌಂಡ್ ಆಕ್ಟಿವಿಟೀಸ್ ಏನ್ ಅವಾಗ ನಡೀತಾ ಇತ್ತಲ್ಲ, ಈ ಸರ್ಕಾರದ ವಿರೋಧಿಯಾಗಿ ಜನಪರವಾಗಿ ನಡೀತಾ ಇತ್ತಲ್ಲ, ಆವಾಗ್ಲೇನೆ ಅವರು ಒಂದು ರೇಡಿಯೋವನ್ನು ಕೂಡ, ಖಾಸಗಿ ರೇಡಿಯೋವನ್ನು ಕೂಡ ಅವರು ನಡೆಸ್ತಾ ಇದ್ರು. ಹಾಗಾಗಿ ಪತ್ರಿಕೋದ್ಯಮದ ಕುಡಿಬಳ್ಳಿ ಕೂಡ ಈ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ. ನನಗೆ ಶಿವಾನಂದ ತಗಡೂರವರು ಅಚಾನಕ್ ಆಗಿ ಪರಿಚಯ ಆದವರು. ಅಂದ್ರೆ ಪತ್ರಿಕೋದ್ಯಮದಲ್ಲಿ ಹಲವಾರು ವರ್ಷಗಳಿಂದ ನಾನು ಇದ್ದೆ, ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಸಮಕಾಲೀನವಾಗಿ ಅವರು ಪತ್ರಿಕೋದ್ಯಮಕ್ಕೆ ಬಂದ್ರು ಕೂಡ ಎಷ್ಟೋ ವರ್ಷಗಳ ಕೂಡ ಪರಿಚಯನೇ ಇರ್ಲಿಲ್ಲ ನನಗೆ. ಒಂದು ಸತಿಗೆ ಈ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿತ್ತು ಅದನ್ನ ಕಾರ್ಯಶೀಲ ಆಗ್ತಾ ಇದೆ ಅಂತ ಅನ್ಸ್ತು. ಇದ್ದಕ್ಕಿದ್ದಂಗೆ ಒಂದೇ ಸತಿಗೆ ಅದು ಬಹಳ ಹೆಚ್ಚಿನ ಆಕ್ಟಿವಿಟೀಸ್ ಕಾಣಿಸ್ತಾ ಇತ್ತು, ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಕಾಣಿಸ್ತಾ ಇತ್ತು. ಅದು ಯಾಕೆ ಅಂತ ನೋಡಿದ್ರೆ, ಈ ಶಿವಾನಂದ ತಗಡೂರವರು ಆವಾಗ ಅದರ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತೀನಿ. ಅಲ್ಲಿಂದ ನನಗೆ ನಿಮ್ಮ ಪರಿಚಯ. ಈ ಒಂದು ಹುದ್ದೆಗೆ ಬಂದ ನಂತರ ಆ ಹುದ್ದೆಗಷ್ಟೇನೆ ಅನುಭವಿಸ್ತಾ ಇರುವಂತಹ ಹೊತ್ತಿನಲ್ಲಿ ಇಲ್ಲ, ಇದರದ್ದು ಕಾರ್ಯವ್ಯಾಪ್ತಿಯನ್ನು ನಾವು ಹೆಚ್ಚಿಸಬೇಕು, ಆಮೇಲೆ ಇದಕ್ಕೆ ನಾವು ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ಪತ್ರಕರ್ತನ ಕರ್ಕೊಂಡ್ ಬಂದು ಅವ್ರನ್ನ ಸೇರ್ಕೊಂಡಷ್ಟು ಈ ಪತ್ರಿಕಾ ಸಂಘ ಇನ್ನಷ್ಟು ಬೆಳೀತಾ ಹೋಗುತ್ತೆ, ಅರ್ಥಪೂರ್ಣವಾಗುತ್ತೆ ಅಂತ ಹೇಳುವ ನೆಲೆಯನ್ನು ಇಟ್ಕೊಂಡು ತಮ್ಮ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊತಾ ಹೋದ್ರು ಈ ಪತ್ರಕರ್ತರ ಸಂಘದಲ್ಲಿ. ಸಂಘಟನೆಯನ್ನ ಪ್ರಾರಂಭ ಮಾಡ್ಕೊಂಡು ಹೋದ್ರು. ಅದ್ರ ನಂತರ ಅವರು ಅದರ ಗೌರವಾಧ್ಯಕ್ಷರು ಕೂಡ ಆದ್ರು, ಪ್ರಭಾರಿ ಅಧ್ಯಕ್ಷರಾದ್ರು. ಅದ್ರ ನಂತರ ನೋಡಿ ಅವರ ಈ ಕ್ರಿಯಾಶೀಲತೆ ಮತ್ತು ಅವರ ಕಾರ್ಯತತ್ಪರತೆ ಎಲ್ರಿಗೂ ಇಷ್ಟ ಆಗಕ್ ಪ್ರಾರಂಭ ಆಗಿತ್ತು. ನನ್ನ ಪ್ರಕಾರ ಅವರು ಹಾಸನದಲ್ಲಿ ತಮ್ಮ ಪತ್ರಿಕೋದ್ಯವನ್ನ ಆರಂಭಿಸಿದ್ರು ಕೂಡ ಆಮೇಲೆ ರಾಜ್ಯದ ಅತ್ಯಂತ ದೊಡ್ಡ ಪತ್ರಿಕೆಗಳಾದಂತ ವಿಜಯ ಕರ್ನಾಟಕ ಆಗಿದ್ದು, ವಿಜಯವಾಣಿ ಇರ್ಬೋದು, ಅಲ್ಲೆಲ್ಲನೂ ಅವರು ಕೆಲಸವನ್ನ ಮಾಡಿದ್ರು ಕೂಡ ತುಂಬಾ ಜನರಿಗೆ ತುಂಬಾ ಹತ್ತಿರವಾಗಿದ್ದು, ಪತ್ರಕರ್ತರಿಗೆ ಅವರು ನಾಯಕ ಅಂತ ಅನ್ಸಕ್ ಪ್ರಾರಂಭ ಆಗಿದ್ದು ಅವರು ಈ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾದ ನಂತರ ಮತ್ತು ಅದರ ಪ್ರಭಾರಿ ಅಧ್ಯಕ್ಷರಾದ ನಂತರ. ನನಗಿಂತ 1 ವರ್ಷನ 2 ವರ್ಷನ ಅಷ್ಟೇ ಸೀನಿಯರ್. ಅದು ಆಮೇಲೆ ಪತ್ರಿಕೋದ್ಯಮಕ್ಕೆ ಬಂದ್ವಿ. ಆ ಅದಕ್ಕೆ ಹೇಳಿದ್ದು 1-2 ವರ್ಷ ಅಷ್ಟೇ ಸೀನಿಯರ್. ಪತ್ರಿಕೋದ್ಯಮದಲ್ಲೂ ಕೂಡ ಅವರು ನನ್ಗಿಂತನೂ 1-2 ವರ್ಷ ಸೀನಿಯರ್.
ಆಮೇಲೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಪತ್ರಿಕೋದ್ಯಮ ಆರಂಭ ಮಾಡಿದ್ದು ಒಂದೇ ಪತ್ರಿಕೆಯಲ್ಲಿ ಕೂಡ. ಹಾಗಾಗಿ ನನ್ನ ಆತ್ಮೀಯರಾದಂತ ರವೀಂದ್ರ ಭಟ್ಟ ಐಂಕೈ ಅವರೇ, ನನ್ನ ಆತ್ಮೀಯರಾದಂತ MR ವೆಂಕಟೇಶ್ ಅವರೇ ಗೌರವಾನ್ವಿತ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಸನ್ಮಾನ. ಇಲ್ಲಾಂತಂದ್ರೆ ಸಾಮಾನ್ಯವಾಗಿ ಈ ಸನ್ಮಾನಕ್ಕಿಂತನೂ ಪತ್ರಕರ್ತರಿಗೆ ಮಂಗಳಾರತಿ ಎತ್ತೋರೆ ಜಾಸ್ತಿ. ಅದು ಈಗ ಸೋಷಿಯಲ್ ಮೀಡಿಯಾಗಳು ಬಂದ್ಮೇಲಂತೂ ಈಗ ಆ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಕಂಡ ತಕ್ಷಣ ಅದು ಯಾರೋ ಬಹಳ ಜನ ಕೋಪದಿಂದ ನುಡಿಯನ್ನು ನೋಡಿದ್ರೆ ನಾವ್ ಏನ್ ಮಾಡ್ತಿದೀವಿ ಅಂತ ನಮ್ಗೆ ಅನ್ಸುತ್ತೆ. ನಾವೇನೋ ಒಳ್ಳೇದಾಗ್ಲಿ ಅಂತ ಹೇಳಿ ಪತ್ರಿಕೆ ಬರ್ತೀವಿ, ನಮಗೆ ಏನು ಸರಿ ಅಂತ ಅನಿಸ್ತದೆ ಅನ್ನೋ ಸಮಾಜಕ್ಕೆ ಕೊಡ್ತಿರ್ತೀವಿ. ಇಷ್ಟೊಂದು ಮಾಡ್ತಿದ್ರು ಕೂಡ ಇವ್ರು ಇಷ್ಟೊಂದು ಜನ ಮಂಗಳಾರತಿ ಎತ್ತಾರಲ್ಲ ಅಂತ ಅವಾಗ ಅವಾಗ ಅನಿಸ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವತ್ತು ನಾಗರಿಕರೆಲ್ಲ ಸೇರಿ ನೀವು ಮಾಡ್ತಾ ಇರುವಂತಹ ಕೆಲಸಗಳು ಸರಿಯಾಗಿದೆ ಅಂತ ಹೇಳಿ ಶಿವಾನಂದ ತಗಡೂರು ಅವ್ರನ್ನ ಸನ್ಮಾನ ಮಾಡಿಸ್ತಾ ಇರುವಂತದ್ದು ಬಹಳ ಅರ್ಥಪೂರ್ಣವಾದದ್ದು ಹಾಗೂ ಮಹತ್ವವಾದದ್ದು. ಅದ್ರ ಜೊತೆಯಲ್ಲಿ ಅವರಿಗೆ ಲೋಹಿಯಾ ಪ್ರಶಸ್ತಿಯನ್ನು ಕೂಡ ಇವತ್ತು ನೀಡ್ತಾ ಇರುವಂತದ್ದು ಕೂಡ ಒಂದು ಗಮನೀಯ ವಿಚಾರಣೆ. ನಾನು ಒಂದು ಕ್ಷಣ ಅನ್ಕೊಂಡೆ, ಲೋಹಿಯಾ ಅವರ ಪ್ರಶಸ್ತಿಯನ್ನ ಇವ್ರಿಗೆ ಯಾಕೆ ಕೊಡ್ತಿದ್ದಾರೆ ಅಂತ ಹೇಳಿ. ಆಮೇಲೆ ಅನ್ನಿಸ್ತು ಲೋಹಿಯಾ ಅವ್ರಿಗೂ ಕೂಡ ಪತ್ರಿಕೋದ್ಯಮದ ಸಂಬಂಧ ಇದೆ, ಸಾಮಾಜಿಕ ಕಳಕಳಿಯ ಒಂದು ಭಾರತದಲ್ಲಿರುವಂತಹ ಎರಡು ಸೋಷಿಯಲಿಸ್ಟ್ ಬಿಗ್ಗೆಸ್ಟ್ ಪರ್ಸನಾಲಿಟೀಸ್ ಏನಿದ್ದಾರೆ JP ಅಂಡ್ ಲೋಹಿಯಾ, ಅವರು ಸಾಮಾಜಿಕ ಕಳಕಳಿ ಇಟ್ಕೊಂಡೇ ಕೆಲಸ ಮಾಡ್ತಿದ್ರು. ಹಾಗಾಗಿ ಒಂದು ವ್ಯಕ್ತಿಗೆ ಈ ನೀಡ್ತಾ ಇರುವಂತಹ ಪ್ರಶಸ್ತಿ ಸರಿಯಾಗಿದೆ ಅಂತ ಅನಿಸ್ತು. ಲೋಹಿಯಾ ಅವರು ಕೂಡ ಹಾಗೇನೆ ಆಗಿನ ಕಾಲದಲ್ಲೇನೆ ಅವರು ಪತ್ರಿಕೆಯನ್ನ ಎಡಿಟ್ ಮಾಡ್ತಿದ್ರು, ಅವರೇ ಒಂದು ಸಂಪಾದಕರಾಗಿದ್ರು ಕೂಡ. ಅದ್ರ ಜೊತೆಯಲ್ಲಿ ಅಂಡರ್ ಗ್ರೌಂಡ್ ಆಕ್ಟಿವಿಟೀಸ್ ಏನ್ ಅವಾಗ ನಡೀತಾ ಇತ್ತಲ್ಲ, ಈ ಸರ್ಕಾರದ ವಿರೋಧಿಯಾಗಿ ಜನಪರವಾಗಿ ನಡೀತಾ ಇತ್ತಲ್ಲ, ಆವಾಗ್ಲೇನೆ ಅವರು ಒಂದು ರೇಡಿಯೋವನ್ನು ಕೂಡ, ಖಾಸಗಿ ರೇಡಿಯೋವನ್ನು ಕೂಡ ಅವರು ನಡೆಸ್ತಾ ಇದ್ರು. ಹಾಗಾಗಿ ಪತ್ರಿಕೋದ್ಯಮದ ಕುಡಿಬಳ್ಳಿ ಕೂಡ ಈ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಚಾರ. ನನಗೆ ಶಿವಾನಂದ ತಗಡೂರವರು ಅಚಾನಕ್ ಆಗಿ ಪರಿಚಯ ಆದರು. ಅಂದ್ರೆ ಪತ್ರಿಕೋದ್ಯಮದಲ್ಲಿ ಹಲವಾರು ವರ್ಷಗಳಿಂದ ನಾನು ಇದ್ದೆ, ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಸಮಕಾಲೀನವಾಗಿ ಅವರು ಪತ್ರಿಕೋದ್ಯಮಕ್ಕೆ ಬಂದ್ರು ಕೂಡ ಎಷ್ಟೋ ವರ್ಷಗಳ ಕೂಡ ಪರಿಚಯನೇ ಇರ್ಲಿಲ್ಲ ನನಗೆ. ಒಂದು ಸತಿಗೆ ಈ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿತ್ತು ಅದನ್ನ ಕಾರ್ಯಶೀಲ ಆಗ್ತಾ ಇದೆ ಅಂತ ಅನ್ಸ್ತು. ಇದ್ದಕ್ಕಿದ್ದಂಗೆ ಒಂದೇ ಸತಿಗೆ ಅದು ಬಹಳ ಹೆಚ್ಚಿನ ಆಕ್ಟಿವಿಟೀಸ್ ಕಾಣಿಸ್ತಾ ಇತ್ತು, ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಕಾಣಿಸ್ತಾ ಇತ್ತು. ಅದು ಯಾಕೆ ಅಂತ ನೋಡಿದ್ರೆ, ಈ ಶಿವಾನಂದ ತಗಡೂರವರು ಆವಾಗ ಅದರ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತೀನಿ. ಅಲ್ಲಿಂದ ನನಗೆ ನಿಮ್ಮ ಪರಿಚಯ. ಈ ಒಂದು ಹುದ್ದೆಗೆ ಬಂದ ನಂತರ ಆ ಹುದ್ದೆಗಷ್ಟೇನೆ ಅನುಭವಿಸ್ತಾ ಇರುವಂತಹ ಹೊತ್ತಿನಲ್ಲಿ ಇಲ್ಲ, ಇದರದ್ದು ಕಾರ್ಯವ್ಯಾಪ್ತಿಯನ್ನು ನಾವು ಹೆಚ್ಚಿಸಬೇಕು, ಆಮೇಲೆ ಇದಕ್ಕೆ ನಾವು ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ಪತ್ರಕರ್ತನ ಕರ್ಕೊಂಡ್ ಬಂದು ಅವ್ರನ್ನ ಸೇರ್ಕೊಂಡಷ್ಟು ಈ ಪತ್ರಿಕಾ ಸಂಘ ಇನ್ನಷ್ಟು ಬೆಳೀತಾ ಹೋಗುತ್ತೆ, ಅರ್ಥಪೂರ್ಣವಾಗುತ್ತೆ ಅಂತ ಹೇಳುವ ನೆಲೆಯನ್ನು ಇಟ್ಕೊಂಡು ತಮ್ಮ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊತಾ ಹೋದ್ರು ಈ ಪತ್ರಕರ್ತರ ಸಂಘದಲ್ಲಿ. ಸಂಘಟನೆಯನ್ನ ಪ್ರಾರಂಭ ಮಾಡ್ಕೊಂಡು ಹೋದ್ರು. ಅದ್ರ ನಂತರ ಅವರು ಅದರ ಗೌರವಾಧ್ಯಕ್ಷರು ಕೂಡ ಆದ್ರು, ಪ್ರಭಾರಿ ಅಧ್ಯಕ್ಷರಾದ್ರು. ಅದ್ರ ನಂತರ ನೋಡಿ ಅವರ ಈ ಕ್ರಿಯಾಶೀಲತೆ ಮತ್ತು ಅವರ ಕಾರ್ಯತತ್ಪರತೆ ಎಲ್ರಿಗೂ ಇಷ್ಟ ಆಗಕ್ ಪ್ರಾರಂಭ ಆಗಿತ್ತು. ನನ್ನ ಪ್ರಕಾರ ಅವರು ಹಾಸನದಲ್ಲಿ ತಮ್ಮ ಪತ್ರಿಕೋದ್ಯವನ್ನ ಆರಂಭಿಸಿದ್ರು ಕೂಡ ಆಮೇಲೆ ರಾಜ್ಯದ ಅತ್ಯಂತ ದೊಡ್ಡ ಪತ್ರಿಕೆಗಳಾದಂತ ವಿಜಯ ಕರ್ನಾಟಕ ಆಗಿದ್ದು, ವಿಜಯವಾಣಿ ಇರ್ಬೋದು, ಅಲ್ಲೆಲ್ಲನೂ ಅವರು ಕೆಲಸವನ್ನ ಮಾಡಿದ್ರು ಕೂಡ ತುಂಬಾ ಜನರಿಗೆ ತುಂಬಾ ಹತ್ತಿರವಾಗಿದ್ದು, ಪತ್ರಕರ್ತರಿಗೆ ಅವರು ನಾಯಕ ಅಂತ ಅನ್ಸಕ್ ಪ್ರಾರಂಭ ಆಗಿದ್ದು ಅವರು ಈ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾದ ನಂತರ ಮತ್ತು ಅದರ ಪ್ರಭಾರಿ ಅಧ್ಯಕ್ಷರಾದ ನಂತರ.